ಮೊದಲನೇದಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾದಂಥ ಶ್ರೀ ಬಿ ವೈ ವಿಜಯೇಂದ್ರರವ್ರಿಗೆ, ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಹರೀಶ್ ಅವ್ರಿಗೆ, ಮತ್ತು ನಮ್ಮೆಲ್ಲರ ನೆಚ್ಚಿನ ಶಾಸಕರಾದ ಎಸ್ ಆರ್ ವಿಶ್ವನಾಥ್ರವ್ರಿಗೆ ಈ ಒಂದು ಜವಾಬ್ದಾರಿ ನಂಗೆ ನೀಡಿರೋದಕ್ಕೆ ಅವ್ರಿಗೆ ನಾನು ತುಂಬ ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಈಗ ವಕ್ತಾರರಾಗಿ ನೇಮಕಗೊಂಡಿದ್ದೀರಿ, ಪ್ರಮುಖವಾದ ಜವಾಬ್ದಾರಿ ಕೂಡ ಪಾರ್ಟಿಯ ಪರವಾಗಿ ಮಾತಾಡ್ತಾ ಇರ್ತಕ್ಕಂಥದ್ದು ಮತ್ತು ವಿರೋಧ ಪಾರ್ಟಿಯ ಪರವಾಗಿ ಕೂಡ ಮಾತಾಡ್ತಾ ಇರ್ತಾರೆ. ಸೊ ಪ್ರಚಲಿತ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ನೋಡಿ, ಇವತ್ತು ಎಲ್ಲ ಯಾವುದೇ ಮಾಧ್ಯಮದಲ್ಲಿ, ಅದು ಟಿ ವಿ ಮಾಧ್ಯಮ ಆಗ್ಬೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಿರ್ಬೋದು, ಇವತ್ತು ಏನು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಭ್ರಷ್ಟಾಚಾರದಲ್ಲಿ ಮುಳುಗಿದೆ, ಮತ್ತು ಅಲ್ಲಿ ಏನು ಆಡಳಿತನೇ ನಡೀತಾ ಇಲ್ಲ. ಇವತ್ತು ಅಡ್ಮಿನಿಸ್ಟ್ರೇಷನ್ ಅನ್ನೋದು ನಿಂತು ನೀರಾಗ್ಬಿಟ್ಟಿದೆ. ಯಾಕೆಂದರೆ ಸಿದ್ದರಾಮಯ್ಯನವ್ರಿಗೆ ಕುರ್ಚಿ ಉಳಿಸ್ಕೊಳ್ಳೋ ಅಂಥ ಒಂದು ತವಕ, ಇನ್ನು ಡಿ ಕೆ ಶಿವಕುಮಾರ್ ಅವ್ರಿಗೆ ಕುರ್ಚಿನಲ್ಲಿ ಕೂತ್ಕೊಳ್ಳೋ ಅಂಥ ತವಕ. ಈ ಎರಡರಲ್ಲಿ ಇಲ್ಲೇನು ಅಂದರೆ ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯ ಆಗಿದೆ, ಅಭಿವೃದ್ಧಿ ಕುಂಠಿತವಾಗಿದೆ, ಅಭಿವೃದ್ಧಿ ಕೆಲಸಗಳು ಏನೂ ಕೂಡ ಆಗ್ತಾ ಇಲ್ಲ. ಮತ್ತು ರಾಜ್ಯದ ಜನ ಕೂಡ ನೆಮ್ಮದಿಯಿಂದ ಬದುಕ್ತಕ್ಕಂಥ ವಾತಾವರಣ ಕೂಡ ಈ ಒಂದು ಸರ್ಕಾರದಲ್ಲಿ ನಡೀತಾ ಇದೆ. ಆದಷ್ಟು ಬೇಗ ಈ ಸರ್ಕಾರ ತೊಲಗೋಗ್ಬೇಕು ಅಂತ ಜನರ ಆಶಯ ಭಾಳ ಎದ್ದು ಕಾಣ್ತಾ ಇದೆ. ಸರ್, ಈಗ ಯಲಹಂಕದಲ್ಲಿ ಕೂಡ ಈ ಬಿಜೆಪಿಯಲ್ಲಿ ಎಲ್ಲ ಒಂದು 2 ಬಣಗಳಾಗ್ತಾ ಇದೆ ಅಂತ ಗೊಂದಲಗಳು ಸೃಷ್ಟಿ ಆಗ್ತಾ ಇದೆ. ನೋಡಿ, ಮೊದಲನೇದಾಗಿ ಈ ವಿಚಾರದಲ್ಲಿ ಹೇಳಬೇಕು ಅಂದರೆ, ರಾಜಕೀಯ ಅಂದ್ರೇ, ರಾಜಕಾರಣ ಅಂದ್ರೇ ಪರ ವಿರೋಧ ಸಹಮತ, ಕೆಲವು ವಿಷಯಗಳಲ್ಲಿ ಸಹಮತ ಇಲ್ದಿರೋವಂಥದ್ದು ಅದು ಸರ್ವೇ ಸಾಮಾನ್ಯ. ಆಗಿರುವಾಗ ಕೆಲವೊಂದು ಭಿನ್ನಾಭಿಪ್ರಾಯಗಳು ಅಥವಾ ಭಿನ್ನ ಮಾತುಗಳು ಕೆಲವು ಕಡೆ ನಡೀತಾ ಇರ್ತದೆ. ಹಾಗಂತ ಹೇಳಿ ಪಕ್ಷದ ವಿರುದ್ಧವಾಗಿ ಯಾರೂ ಇಲ್ಲ. ಇಲ್ಲಿ ಏನು ನಡೀತಾ ಇದೆ, ಇಲ್ಲಿ ಪಕ್ಷದ ವಿರುದ್ಧವಾಗಿ ಯಾರೂ ಕೂಡ ಮಾತಾಡ್ತಾ ಇಲ್ಲ, ಅಥವಾ ಬಿ ಜೆ ಪಿ ವಿರುದ್ಧವಾಗೂ ಕೂಡ ಯಾರೂ ಇಲ್ಲೇನು ಮಾತಾಡ್ತಾ ಇಲ್ಲ. ಇಲ್ಲಿ ಏನೇ ಇದ್ದರೂ ವೈಯಕ್ತಿಕವಾಗಿ ಕೆಲವೊಂದು ವಿಚಾರಗಳಲ್ಲಿ ಅವ್ರವ್ರದ್ದೇ ಆದಂಥ ಅಸಮಾಧಾನಗಳನ್ನ ಹೊರಹಾಕುವಂಥ ಪ್ರಕ್ರಿಯೆ ನಡೀತಾ ಇದೆ. ಮತ್ತು ಹೆಚ್ಚಿನದಾಗಿ ತಮ್ಮ ಮಾಧ್ಯಮಗಳು ಮೈಕ್ ಹಿಡಿದಾಗ ಏನಾದರೂ ಒಂದು ಬೈಟ್ ಸಿಗುತ್ತೆ ಅಂತೇಳಿ ನೀವು ಆಸೆ ಪಡ್ತೀರಿ. ಹಂಗಾಗಿ ಏನೋ ಒಂದು ಕಾಂಟ್ರವರ್ಸಿ ಉಟ್ಕೊತಾ ಇರುತ್ತೆ. ಅಷ್ಟು ಬಿಟ್ಟರೆ ಇಲ್ಲಿ ಪಕ್ಷದ ವಿರೋಧಿ ಚಟುವಟಿಕೆಗಳು ಯಾವುದೇ ಬಣದಿಲ್ಲಾಗ್ಬೋದು, ಅಥವಾ ಇಲ್ಲಿ ಮೊದಲನೇದಾಗಿ ಬಿ ಜೆ ಪಿ ಬಣ ಅಷ್ಟೇ ಇಲ್ಲಿ ಇರುವಂಥದ್ದು. ಯಾರು ಬಿ ಜೆ ಪಿ ವಿರುದ್ಧವಾಗಿ ಯಾರೂ ಮಾತಾಡ್ತಾ ಇಲ್ಲ. ಸರಿ, ಅದೇ ಇದು ಗೊಂದಲಗಳು ಕಾರ್ಯಕರ್ತರಿಗೆ ಏನಿಲ್ಲ, ಏನು ಗೊಂದಲ ಏನಿಲ್ಲ. ಕಾರ್ಯಕರ್ತರಿಗೆ ಏನು ಗೊಂದಲ ಇಲ್ಲ. ಕಾರ್ಯಕರ್ತರು ಎಲ್ಲರೂ ಭಾರತೀಯ ಜನತಾ ಪಾರ್ಟಿನಲ್ಲೇ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ನಾಯಕತ್ವದಲ್ಲಿ ಎಲ್ಲರಿಗೂ ನಂಬಿಕೆ ಇದೆ. ದೇಶದ ಪ್ರಧಾನಮಂತ್ರಿಗಳಾದಂಥ ಶ್ರೀ ನರೇಂದ್ರ ಮೋದಿರವರ ನಾಯಕತ್ವದಲ್ಲಿ ದೇಶ ಅಭಿವೃದ್ಧಿಯತ್ತ ಸಾಗ್ತಾ ಇದೆ. ಅದೇ ರೀತಿ ನಮ್ಮ ಕಾರ್ಯಕರ್ತರು ಕೂಡ ಭಾಳ ಹುಮ್ಮಸ್ಸಿಂದ, ಉತ್ಸಾಹದಿಂದ ನರೇಂದ್ರ ಮೋದಿರವರ ನಾಯಕತ್ವವನ್ನು ಒಪ್ಕೊಂಡು ನಾವೆಲ್ಲ ಭಾರತೀಯ ಜನತಾ ಪಾರ್ಟಿಯ ಶಿಸ್ತಿನ ಸಿಪಾಯಿಗಳಾಗಿ ಎಲ್ಲರೂ ಇದ್ದಾರೆ. 2ನೇ ಬಾರಿಗೆ ವಕ್ತಾರರಾದ ಮೇಲೆ ಯಾರ್ಯಾರಿಗೆ ಪ್ರಮುಖವಾಗಿ ಅಭಿನಂದನೆಗಳನ್ನು? ಈ ಒಂದು ಜವಾಬ್ದಾರಿ ಕೊಟ್ಟಿರುವಂಥ ರಾಜ್ಯಾಧ್ಯಕ್ಷರಿಂದ ಹಿಡಿದು ಜಿಲ್ಲಾಧ್ಯಕ್ಷರಾಗ್ಬೋದು, ಅಥವಾ ನಮ್ಮ ಕ್ಷೇತ್ರದ ನಮ್ಮ ಜನಪ್ರಿಯ ಶಾಸಕರಾದ ಎಸ್ ಆರ್ ವಿಶ್ವನಾಥ್ರವ್ರಿಗೂ ಕೂಡ ಈ ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ವಿಶೇಷವಾಗಿ ಈಗ ಬೆಂಗಳೂರಿನ ನೂತನ ಪ್ರಭಾರಿಗಳಾಗಿರ್ತಕ್ಕಂಥ ನಮ್ಮ ಎಸ್ ಎನ್ ರಾಜಣ್ಣನವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅವ್ರಿಗೆ ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ.